ಮುಖಂಡ ಮತ್ತು ಗೋ ರಕ್ಷಕ ದಳದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ ಸುಹಾಸ್ ಶೆಟ್ಟಿಯ ಕೊಲೆ ಮೇ 1ನೇ ತಾರೀಕು ಆಗುತ್ತೆ. ಅದು ಪ್ರತೀಕಾರದ ಕೊಲೆ ಅಂತ ಹೇಳಲಾಯಿತು. ಅದಾಗ್ತಾ ಇದ್ದಂತೆ ಮತ್ತೊಂದು ಧರ್ಮದ ಹೆಣ ಕೂಡ ಬೀಳುತ್ತೆ. ಈಗ ಈ ಪ್ರಕರಣ ಯಾಕಪ್ಪ ಮತ್ತೆ ಸದ್ದು ಮಾಡ್ತಾ ಇದೆ ಅಂದ್ರೆ NIAಗೆ ಇದನ್ನ ವಹಿಸಲಾಗಿದೆ, NIA ತನಿಖೆಗೆ ಇದನ್ನ ಕೊಡಲಾಗಿದೆ. ಹಾಗಾದ್ರೆ NIAಗೆ ಕೊಡೋಕೆ ಕಾರಣ ಏನು? NIAಗೆ ಕೊಟ್ಟ ತಕ್ಷಣ ಎಲ್ಲವೂ ಕೂಡ ಮುಗಿತು ಅಂದ್ರೆ ಒಂದು ಸುದೀರ್ಘವಾಗಿ ತನಿಖೆಯಾಗಿ ನ್ಯಾಯ ಸಿಗುತ್ತೆ ಅಂತ ಅರ್ಥನಾ? ರಾಜ್ಯ ಸರ್ಕಾರದಲ್ಲಿ ಇದನ್ನ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. NIAಗೆ ಅಗತ್ಯ ಏನಿತ್ತು? ನಾವು ಇಲ್ಲೇ ತನಿಖೆ ಮಾಡ್ತಾ ಇದ್ವಿ, NIA ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದ್ರೆ, ಮಗದೊಂದು ಕಡೆ ಬರೀ ಹರ್ಷ ಅವರ ಕೇಸು, ಪ್ರವೀಣ್ ನೆಟ್ಟಾರ್ ಕೇಸು, ಇದೀಗ ಸುಹಾಸ್ ಶೆಟ್ಟಿ ಕೇಸು NIA ಕೊಟ್ರು. ಏನಾಯ್ತಪ್ಪ ಹಾಗಾದ್ರೆ? NIA ಅಂದ್ರಲ್ಲ, NIA ಕೊಟ್ಟ ತಕ್ಷಣ ಎಲ್ಲವೂ ಲಾಜಿಕಲ್ ಎಂಡ್ ಅನ್ನ ಕಾಣ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸುಹಾಸ್ ತನಿಖೆಯ ರಾಜಕೀಯ. ನಾನು ವಿದ್ಯಾ ಮಲ್ನಾಡ್. ಕೇಂದ್ರ ಗೃಹ ಇಲಾಖೆ ಇದೀಗ NIAಗೆ ಇದನ್ನ ಅಂದ್ರೆ ಈ ಕೇಸ್ನ ನೀವು ತನಿಖೆ ಮಾಡಿ ಅಂತ ಹೇಳಿದೆ. ಸೊ NIA ಈಗ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಯಾವುದು? ಸುಹಾಸ್ ಶೆಟ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ. ಪ್ರಶ್ನೆ ಇರುವಂತದ್ದು, ಮಂಗಳೂರು ಭಾಗದಲ್ಲಿ ಆಗುವಂತಹ ಎಲ್ಲಾ ಕೇಸ್ಗಳನ್ನು ಅಥವಾ ಎಲ್ಲಾ ಮರ್ಡರ್ಗಳನ್ನು NIA ಅಂತ ಯಾಕೆ ಹೇಳ್ತಾ ಇದ್ದಾರೆ, NIAಗೆ ಯಾಕೆ ವಹಿಸ್ತಾ ಇದ್ದಾರೆ ಅಂತ ಪ್ರಶ್ನೆ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ಇದೀಗ NIA ಹೆಗಲಿಗೆ ಹೊರಿಸಲಾಗಿದೆ. ಸುಹಾಸ್ ಹತ್ಯೆಯಲ್ಲಿ PFI ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಈಗ NIA ಎಂಟ್ರಿ ಕೊಡ್ತಾ ಇರೋದ್ರಿಂದ ಈ ಅನುಮಾನ ಸಹಜವಾಗಿ ಕಾಡುತ್ತೆ. ಸುಹಾಸ್ ಕೊಲೆ ಹಿಂದೆ ಇರುವಂತಹ ರಹಸ್ಯವಾದ್ರೂ ಏನು? ಬಿಜೆಪಿ ಆರಂಭದ ದಿನದಿಂದಲೂ ಕೂಡ NIA ತನಿಖೆಗೆ ಒತ್ತಾಯ ಮಾಡ್ತಾ ಇತ್ತು. ರಾಜ್ಯಪಾಲರಿಗೆ ಕಮಲ ಪಡೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು, NIA ತನಿಖೆ ಆಗಬೇಕು ಅಂತ. ಹಾಗಾದ್ರೆ NIA ತನಿಖೆಗೆ ವಹಿಸಿದ ನಂತರ ಸತ್ಯ ಬಯಲಾಗುತ್ತಾ? ಅಂಡ್ NIA ತನಿಖೆಯಿಂದ ಮಾತ್ರ ಸತ್ಯ ಬಯಲಾಗುತ್ತಾ? ಎರಡು ಪ್ರಶ್ನೆ ಇಲ್ಲಿ. ರಾಜ್ಯ ಪೊಲೀಸರ ತನಿಖೆ ಏನಾಗುತ್ತೆ ಹಾಗಾದ್ರೆ? ಹಿಂದಿನ ಕೇಸ್ಗಳ NIA ತನಿಖೆ ಏನಾಯ್ತು? ಎಲ್ಲವೂ ಲಾಜಿಕಲ್ ಎಂಡ್ ಅನ್ನ ಪಡೆದುಕೊಳ್ತಾ? ಪ್ರವೀಣ್ ನೆಟ್ಟಾರು ಕೇಸ್, ಶಿವಮೊಗ್ಗದ ಒಂದು ಹರ್ಷನ ಕೇಸ್, ಮಂಗಳೂರಿನಲ್ಲಿ ಈಗ ಶಿವಮೊಗ್ಗ ಬಿಡೋಣ, ಮಂಗಳೂರು ಅಂತ ತಗೊಂಡಾಗ ಕೊಲೆಗಳ ತನಿಖೆ NIAಗೆ ವಹಿಸ್ತಾ ಇದ್ದಾರೆ. ಯಾಕೆ? NIA ತನಿಖೆಯಲ್ಲಿ ನ್ಯಾಯ ಸಿಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾದ್ರೆ ಈಗ NIAಗೆ ತನಿಖೆಯನ್ನು ವಹಿಸಿರೋದ್ರಿಂದ ಬಿಜೆಪಿ ಕೂಡ ತನ್ನದೇ ಆದಂತಹ ವರ್ಜನ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಏನ್ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಯಾವ್ಯಾವ ಲೀಡರ್ಸ್ಗಳು ಬಿಜೆಪಿ ಪರವಾಗಿ ಅಂದ್ರೆ ಬಿಜೆಪಿಯ ಲೀಡರ್ಸ್ಗಳು ಈ NIA ವಿಚಾರವಾಗಿ ಮಾತಾಡಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಹತ್ಯೆ ಪ್ರಕರಣವನ್ನು NIA ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿತ್ತು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಪುರಸ್ಕರಿಸಿ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು NIAಗೆ ತೆಗೆದುಕೊಂಡಿರೋದನ್ನು ಕೊಟ್ಟಿರೋದನ್ನು ನಾವು ಸ್ವಾಗತಿಸ್ತೇನೆ. ಮುಂಚೆನೇ ನಮ್ಗೆ ಆರೋಪ ಇತ್ತು, ಇವರಿಗೆ ಫಂಡಿಂಗ್ ಮಾಡಿರೋದ್ರೊಳಗೆ ದೇಶದ ಒಳಗಿನ ದೇಶದ ಹೊರಗಿನ ಅರಾಜಕ ಶಕ್ತಿಗಳಿದ್ದಾವೆ, ಆ್ಯಂಟಿ ನ್ಯಾಷನಲ್ ಫೋರ್ಸಸ್ಸು ಕೆಲಸ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ನಮ್ಮ ಆರೋಪ ಇತ್ತು. ತನಿಖೆ ನಂತರ ಸತ್ಯ ಹೊರಗೆ ಬರುತ್ತೆ. ನಾವು NIA ಕೊಟ್ಟಿರೋದನ್ನು ನಾನು ಸ್ವಾಗತಿಸ್ತೇನೆ. ಸತ್ಯ ಹೊರಗೆ ಬರಲಿ. ನಮಗೆ ರಾಜ್ಯ ಸರ್ಕಾರ ನಡೆಸುವಂಥ ತನಿಖೆ ಮೇಲೆ ಪೂರ್ಣ ಭರವಸೆ ಇರಲಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ಹಲವು ಸಂದರ್ಭಗಳಲ್ಲಿ ವರ್ತನೆ ಮಾಡಿದೆ. ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರ ಮೇಲೆ ಅವರ ಪೂರ್ವಾಗ್ರಹ ಪೀಡಿತ ಭಾವನೆ ಬದಲಾಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ NIA ತನಿಖೆ ಮಾಡೋದನ್ನು ನಾವು ಸ್ವಾಗತಿಸ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಕೇಂದ್ರ ಸರ್ಕಾರ NIAಗೆ ವರ್ಗಾವಣೆ ಮಾಡಿರೋದ್ರಿಂದ ನಮಗೆ ಇಡೀ ಕರ್ನಾಟಕದ ಜನತೆಗೆ ಅನ್ನಿಸ್ತಾ ಇದೆ, ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬಹುದು ಅನ್ನುವಂಥ ಒಂದು ಭರವಸೆ ರಾಜ್ಯಾದ್ಯಂತ ನಿರ್ಮಾಣ ಆಗಿದೆ. ಎಗೈನ್ ಆ್ಯಂಡ್ ಎಗೈನ್ ಹಿಂದೂಗಳ ಹತ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇತ್ತು. ಇದಕ್ಕೆ ಕಾರಣ ಯಾರು? ಈ ಥರ ಹತ್ಯೆಗಳಾಗೋದಕ್ಕೆ ಇದರ ಹಿಂದೆ ಯಾವ ಶಕ್ತಿಗಳಿದೆ? ಇದೆಲ್ಲದರ ಒಂದು ವಿವರವಾಗಿರ್ತಕ್ಕಂಥ ಎಂಕ್ವೈರಿ NIA ಮೂಲಕ ಆಗ್ತಾ ಇರ್ತಕ್ಕಂಥದ್ದು ಒಂದು ಸ್ವಾಗತಾರ್ಹ ವಿಷಯ ಆಗಿದೆ. ಭಯೋತ್ಪಾದಕನ ಚಟುವಟಿಕೆಗಳಲ್ಲಿ ಇರ್ತಾವೆ, ಇದರ ಇನ್ವಾಲ್ವ್ಮೆಂಟ್ ಇರುತ್ತೆ, ಇದರ ಬೇರೆ ಸಮೇತ ಕಿತ್ತು ಹಾಕಬೇಕನ್ನುವಂಥ ಆಗ್ರಹವನ್ನು ನಾವು ಮೊದಲಿಂದ ಕೂಡ ಮಾಡ್ತಾಯಿದ್ವಿ. ಭಾಳ ದುರ್ದೈವದ ಸಂಗತಿ ಅಂದರೆ ಕಳೆದ 2 ವರ್ಷದಲ್ಲಿ ನಾವು ನೋಡಿರ್ತಕ್ಕಂಥದ್ದನ್ನು
ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಬಿಟ್ಟು ಇನ್ನು ಯಾವುದಕ್ಕೂ ಕೂಡ ಆಸ್ಪದ ಕೊಡಲಾರದ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ NIA ಸುಹಾಸ್ ಶೆಟ್ಟಿ ಅವರ ಕೊಲೆ ಏನೇನು ಮರ್ಡರ್ ಆಗಿದೆ ಅದನ್ನು NIAಗೆ ತನಿಖೆ ಕೊಟ್ಟಿದ್ದೇನೆ. ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ ಮತ್ತು ಇದರ ಸತ್ಯಾಸತ್ಯತೆಯು ಕೂಡ ಎಲ್ಲ ಸಂಪೂರ್ಣವಾಗಿ ಹೊರಗೆ ಬರುತ್ತೆ. ಇದ್ರ ಹಿಂದಿರ್ತಕ್ಕಂಥ ಯಾರ್ಯಾರು ಟೆರರಿಸಮು ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದಾರ ಅವರೆಲ್ಲ ಮಕ್ಕಳನ್ನು ಹೊರಗೆ ತರ್ತಕ್ಕಂಥದ್ದನ್ನು NIA ಮಾಡ್ತೈತೆ ಅಂತ. ಓಕೆ, ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಸುಹಾಸ ಶೆಟ್ಟಿಯ ಕೊಲೆ ತನಿಖೆಯನ್ನ NIAಗೆ ಒಪ್ಪಿಸಿರೋದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸುಹಾಸ್ ಶೆಟ್ಟಿಯ ಮನೆಯವರು, ಅವರ ತಾಯಿ ಸೇರಿದಂತೆ ಅವರ ಮಾವ, ಅವರ ಸಂಬಂಧಿಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಮೊದಲು ಕೇಳ್ತಾ ಹೋಗೋಣ. ನಮಗೆ ಈ ರಾಜ್ಯ ಸರ್ಕಾರದ ತನಿಖೆಯಿಂದ ನಂಬಿಕೆ ಇರಲಿಲ್ಲ. ನಮ್ಮ ಮನೆಗೆ ಯಾವೊಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿನೂ ನಮ್ಮ ಮನೆಗೆ ಬಂದಿಲ್ಲ. ಅದರಿಂದ ನಮಗೆ ನಂಬಿಕೆ ಇರಲಿಲ್ಲ. ಅದಕ್ಕೆ ನಾವು NIAಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ಬಿಜೆಪಿ ರಾಜ್ಯಾಧ್ಯಕ್ಷರು, MP ಅವರೆಲ್ಲ, MLAಗಳು, ಆಮೇಲೆ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಸದಸ್ಯರು ಎಲ್ಲರಿಗೂ ಹೋರಾಟ ಮಾಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಇವತ್ತು ಶಿಫಾರಸಾಗಿದೆ ಕೇಂದ್ರ ಸರ್ಕಾರದಿಂದ, NIAಗೆ ತನಿಖೆಗೆ ವಹಿಸಿದ್ದಾರೆ. ಅದು ನಮಗೆ ತುಂಬಾ ಖುಷಿಯಾಗಿದೆ. ಹೋರಾಟ ಮಾಡಿದ ಕೇಂದ್ರ ಗೃಹ ಇಲಾಖೆ ಇದನ್ನ ಒಂದು NIA ತನಿಖೆಗೆ ಶಿಫಾರಸು ಮಾಡಿದೆ. ಇದರಿಂದಾಗಿ ನಮ್ಮ ಒಂದು ಗತಿಸಿ ಹೋದಂತ ಸುಹಾಸ್ ಶೆಟ್ಟಿ ಏನು ಜಿಹಾದಿಗಳ ಒಂದು ಭೀಕರ ಹತ್ಯೆ ಮಾಡುವ ಮೂಲಕ ನಮ್ಮ ಹುಡುಗನ ಒಂದು ಕೊಲೆ ಏನಾಗಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬಹುದು ಅನ್ನುವಂತ ವಿಶ್ವಾಸವಿದೆ. ಹಾಗೇನೆ ಈ ಅಪರಾಧಿಗಳಿಗೆ, ನೈಜ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೂಡ ಆಗಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ಹಾಗೇನೆ ಹೋರಾಟ ಮಾಡಿದಂತಹ ಒಂದು ಇದಕ್ಕೆ ನಮಗೆ ಬೆಂಬಲವಾಗಿ ನಿಂತಂತ ಬಿಜೆಪಿ ರಾಜ್ಯಾಧ್ಯಕ್ಷರು, ಹಾಗೆ MPಗಳು, MLAಗಳು, ಕ್ಷೇತ್ರದ MP, MLA ಎಲ್ಲ ನಮಗೆ ನಿರಂತರ ಸಂಪರ್ಕದಲ್ಲಿದ್ದು ನಮಗೆ ಒಂದು ನ್ಯಾಯ ಕೊಡಿಸುವ ವಿಚಾರದಲ್ಲಿ ನಮ್ಮನ್ನು ಯಾವತ್ತೂ ಕೈ ಬಿಟ್ಟು ಇದು ಮಾಡಲಿಲ್ಲ. ಕೇಂದ್ರ ಗೃಹ